ಪಾಂಡವಪುರ ತಾಲೂಕಿನ ನರಹಳ್ಳಿ ಗ್ರಾಮದಲ್ಲಿ ನಡೆದ ದೇವಸ್ಥಾನದ ಪರದಲ್ಲಿ ಊಟ ಸೇವನೆ ಮಾಡಿ ಅಸ್ವಸ್ಥಗೊಂಡಿದ್ದ 75ಕ್ಕೂ ಹೆಚ್ಚು ಮಂದಿ ಆರೋಗ್ಯವಾಗಿದ್ದಾರೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು. ಪಟ್ಟಣದ ಉಪ ವಿಭಾಗೀಯ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥಗೊಂಡವರ ಆರೋಗ್ಯ ವಿಚಾರಿಸಿ ಅವರು ಮಾತನಾಡಿದರು. ಶುಕ್ರವಾರ ರಾತ್ರಿ ನರಹಳ್ಳಿ ಗ್ರಾಮದಲ್ಲಿ ಚೆನ್ನಬೀರೇಶ್ವರ ದೇವಸ್ಥಾನದಲ್ಲಿ ನಡೆದ ದೇವರ ಪರದ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ರಾಗಿ ಮುದ್ದೆ, ಅವರೆಕಾಳು ಕೂಟು ಹಾಗೂ ಪಾಯಸ ಸೇವಿಸಿದ್ದ ನಂತರ ಹೊಟ್ಟೆನೋವು, ವಾಂತಿ ಹಾಗೂ ಭೇದಿ ಕಾಣಿಸಿಕೊಂಡು ಅಸ್ವಸ್ಥಗೊಂಡಿದ್ದವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಾಂಡವಪುರ ಉಪ ವಿಭಾಗೀಯ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಇನ್ನು ಕೆಲವರಿಗೆ ನರಹಳ್ಳಿ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ತೆರೆದಿರುವ ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಎಲ್ಲರೂ ಈಗ ಚೇತರಿಸಿಕೊಂಡಿದ್ದಾರೆ ಎಂದರು. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಸ್ವಸ್ಥರಾಗಿದ್ದು 25ಕ್ಕೂ ಹೆಚ್ಚು ಮಂದಿ ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಹಾಗೂ 50ಕ್ಕೂ ಹೆಚ್ಚು ಮಂದಿ ನರಹಳ್ಳಿ ಗ್ರಾಮದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನರಹಳ್ಳಿ ಗ್ರಾಮದ ನಿವಾಸಿಗಳಾದ ಸೂರ್ಯ, ಚೆನ್ನಕೇಶವ, ಕುಮಾರ, ಚೆನ್ನಮ್ಮ, ರಾಕೇಶ್, ಸಣ್ಣಮ್ಮ, ಲಕ್ಷ್ಮಮ್ಮ, ದಾಕ್ಷಾಯಿಣಿ, ರಾಗಿಣಿ, ಹರಿಣಿ, ಬೋರೇಗೌಡ, ಜಗದೀಶ್, ಶ್ರೀಹರಿ, ಸ್ವಾಮಿಗೌಡ, ಕೆಂಪೇಗೌಡ, ಸುಹಾಸ್, ಮರಿಯಪ್ಪ ಸೇರಿದಂತೆ ಇತರರು ಅಸ್ವಸ್ಥರಾದವರು. ನಿನ್ನೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್, ತಹಸೀಲ್ದಾರ್ ಎಸ್. ಸಂತೋಷ್, ತಾಲೂಕು ಪಂಚಾಯಿತಿ ಇಒ ಲೋಕೇಶ್ ಮೂರ್ತಿ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಎಂಎನ್ ಆಶಾಲತಾ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿ.ಎ. ಅರವಿಂದ್ ಭೇಟಿ ನೀಡಿ ಪರಿಶೀಲಿಸಿದ್ದರು. ಜತೆಗೆ ನೀರು ಮತ್ತು ಆಹಾರವನ್ನು ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳುಹಿಸಿಕೊಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಡೆಯಬೇಕಿದ್ದ 2 ಪರಗಳ ನಿಷೇಧ. ಹಲವರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ರಾಮದಲ್ಲಿ ಮುಂದೆ ನಡೆಯಬೇಕಿದ್ದ 2 ಪರಗಳನ್ನು ತಾಲೂಕು ದಂಡ ಅಧಿಕಾರಿಗಳು ನಿಷೇಧಿಸಿ ಆದೇಶ ಹೊರಡಿಸಿದ್ದಾರೆ. ಇದು ನರಹಳ್ಳಿಯಲ್ಲಿ ಏನು ಫುಡ್ ಪಾಯ್ಸನಿಂಗ್ ಆಗಿ ಸುಮಾರು 75 ಜನಕ್ಕೆ ಎಫೆಕ್ಟ್ ಆಗಿದೆ. ಅವರೆಕಾಳು ಕೂಟು ಏನಕ್ಕೆ ಹಿಂಗಾಯಿತು ಅಂತ ನೋಡಿದಾಗ ಈ ಅವರೆಕಾಳಿಗೆ ಔಷಧಿ ಹೊಡಿತಾರೆ. ಅದನ್ನು ಸರಿಯಾಗಿ ತೊಳೆದು ಅದನ್ನು ಉಪಯೋಗಿಸ್ಬೇಕಾಗಿತ್ತು. ಅದನ್ನು 4-5 ಸತಿ ಅದನ್ನು ಮಾಡಿ ತೊಳೆದು ಆದಮೇಲೆ ಉಪಯೋಗಿಸಿದ್ರೆ ಮಾತ್ರ ಅದು ಈ ಏನು ಔಷಧಿ ಹೊಡೆದಿರ್ತೀವಿ ಅದು ಸರಿಯಾಗುತ್ತೆ. ಸ್ಟೋರೇಜ್ಗೋಸ್ಕರ ಜಾಸ್ತಿ ದಿನ ಬರಲಿ ಅನ್ನೋದಕ್ಕೋಸ್ಕರ ಅದನ್ನು ಮಾಡಿರ್ತಾರೆ. ಅದನ್ನು ಸರಿ ಮಾಡದೆ ಸುಮಾರು 75 ಜನಕ್ಕೆ ಫುಡ್ ಪಾಯ್ಸನಿಂಗ್ ಥರ ಆಗಿರೋಂಥದ್ದು. ಯಾರಿಗೂ ಪ್ರಾಣಾಪಾಯ ಏನೂ ಇಲ್ಲ, ಎಲ್ಲ ಚೇತರಿಸ್ಕೊಂಡಿದ್ದಾರೆ. ತಾತ್ಕಾಲಿಕವಾಗಿ ಅಂಬೇಡ್ಕರ್ ಭವನದಲ್ಲಿ ಚಿಕಿತ್ಸೆ ಕೇಂದ್ರನ PH ಅವರು ಸೆಟಪ್ ಮಾಡಿದ್ದಾರೆ. ಆಮೇಲೆ ಆಸ್ಪತ್ರೆಗೆ ಒಂದು 25 ಜನ ಬಂದಿದ್ದಾರೆ. ಅದನ್ನೆಲ್ಲ ನಾವು ಗಮನದಲ್ಲಿರ್ತೀವಿ. ಆಮೇಲೆ ಇನ್ನೂ ನೆಕ್ಸ್ಟು ಪರಗಳು ಅವು ಇವು ಆ ಕಡೆ ಆ ಭಾಗದಲ್ಲಿದ್ದವು, ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ. ಯಾಕೆಂದರೆ ಇನ್ನೂ ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಆಗಬಾರ್ದು ಅನ್ನೋದು ಒಂದೇ ಕಾರಣಕ್ಕೋಸ್ಕರ. ದಯವಿಟ್ಟು ನಿಮ್ಮ ಮೂಲಕ ಕೇಳ್ಕೊಳ್ಳೋದೆಲ್ಲ ಎಲ್ಲರೂ ಜನರು ಸಹಕಾರ ಕೊಡಬೇಕು. ನಮ್ಮ ಆರೋಗ್ಯ ಮುಖ್ಯ, ದಯವಿಟ್ಟು ಸಹಕಾರ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಮಾಮೂಲಿ ವರ್ಷ ಪರ ನಡೀತಿದೆ. ಏನು ದೇವಸ್ಥಾನ? ನರಹಳ್ಳಿ ಚೆನ್ನಬೀರೇಶ್ವರ ಅಲ್ಲಿ ವರ್ಷ ಪರ ನಡೀತಿದೆ. ಪರ ನಡೆದಾಗ ನಾವು ಅಲ್ಲಿವರೆಗೆ ಬರ್ತಾನೆ ಇರ್ತೀವಿ. ಬಂದಾಗ ಮಾಮೂಲಿ ಅವರೆಕಾಳು, ಇದು ಮುದ್ದೆ, ಅನ್ನ, ಸಾಂಬಾರು ಎಲ್ಲ ಮಾಡ್ತಾರೆ. ಆಗ ಶನಿವಾರ ದಿನ ನಾವು ಪರ ಊಟ ಮಾಡೋದು. ಅಲ್ಲಿಂದ ಹಿಂಗೆ ಬೇದಿ ಹೊಟ್ಟೆ ನಿಂತ ಜೀವ ಸ್ಟಾರ್ಟ್ ಆಯಿತು. ನಿಮ್ಮ ಹೆಸರು? ನನ್ನ ಹೆಸರು ಸಾಲ್ವಾಡ. ನಮಸ್ಕಾರ. ನಾನು ಡಾಕ್ಟರ್ ಅರವಿಂದ್ ಅಂತ ತಾಲೂಕು ಹೆಲ್ತ್ ಆಫೀಸರ್ ಪಾಂಡವಪುರ. ಏನು ಇದೆ ನಮ್ಮ ಸುಂಕದೊಣ್ಣೂರು ಪಕ್ಕ ನರಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಚೆನ್ನಬೀರೇಶ್ವರ ಒಂದು ದೇವಸ್ಥಾನದಲ್ಲಿ ಒಂದು 4-5 ದಿವಸಗಳಿಂದ ಪೂಜೆ ನಡೀತಾ ಇದೆ. ಅದನ್ನು ಎಲ್ಲ ಊರವರೆಲ್ಲ ಸೇರಿ ದಿನನಿತ್ಯ ಅಲ್ಲಿ ಒಬ್ಬರು ಸೇರಿ ಒಂದು ಊಟವನ್ನು ಪೂಜೆ ಮಾಡಿ ಊಟವನ್ನು ಮಾಡೋ ಕಾರ್ಯಕ್ರಮ ನಡೀತಿತ್ತು. ಆದ್ದರಿಂದ ನಿನ್ನೆ ನಮಗೆ ಮಾಹಿತಿ ಬಂದಂಥ ನಿಟ್ಟಿನಲ್ಲಿ ಮುದ್ದೆ ಮತ್ತು ಅವರೆಕಾಳು ಕೂಟನ್ನ ಊಟ ಮಾಡಿದ್ದಾರೆ. ಒಂದು ಹಲವಾರು ಜನಕ್ಕೆ ಹೊಟ್ಟೆ ನೋವು ಬಂದಿದೆ. ಹೊಟ್ಟೆ ನೋವು ಬಂದು ಬೇದಿ ಆಗಿದೆ. ವಾಂತಿ ಪ್ರಕರಣಗಳೇನಿಲ್ಲ. ವಾಂತಿ ಒಂದಿಬ್ಬರು ಹುಡುಗರು ಬಿಟ್ಟರೆ ಬಾಕಿ ಎಲ್ಲರಿಗೂ ವಾಂತಿ ಇಲ್ಲ, ಬೇದಿ ಆಗಿದೆ. ಸುಮಾರು ಒಂದು 25ರಿಂದ 30 ಜನ ವಾಂತಿಗೆ ಆಗಿದ್ದಾರೆ. ಅವರೆಲ್ಲರೂ ಕೂಡ ನಾವು ಪಾಂಡವಪುರ ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಕೊಂಡು
ಅವರೆಲ್ಲ ಆರೋಗ್ಯ ತಪಾಸಣೆ ತನಿಖೆ ನಡೆಸಿ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಿ ಅವರೆಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ನರಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಅಲ್ಲಿ ನಾವು ಕ್ಯಾಂಪ್ ಮಾಡಿದ್ದೀವಿ. ನರಹಳ್ಳಿ ಅಲ್ಲಿ ಇರುವ ಅಂಬೇಡ್ಕರ್ ಭವನದಲ್ಲಿ ಸೊ ಹಲವು ಊರಿನ ಮುಖಂಡರುಗಳು ಮತ್ತು ಯುವಕರ ಒಂದು ಸಮ್ಮುಖದಲ್ಲಿ ಅಲ್ಲೇ ಒಂದು ನಮ್ಮ ಆರೋಗ್ಯ ಇಲಾಖೆಯ ತಂಡವನ್ನು ನಾವು ರಚನೆ ಮಾಡಿ ಆಶಾ ವರ್ಕರ್ಸ್ ಆಗ್ಬೋದು, ಮತ್ತು ನಮ್ಮ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು, ನಮ್ಮ PSCO ಆಗ್ಬೋದು, ಎಲ್ಲರೂ ಕೂಡ ಅಲ್ಲಿ ಕ್ಯಾಂಪ್ ಮಾಡಿದ್ದೀವಿ. ಆ ಕ್ಯಾಂಪ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ ಅಲ್ಲಿ ಬರುವಂಥ ತಕ್ಷಣ ಬರುವಂಥ ಪೇಷಂಟ್ಗಳಿಗೆ ನಾವು ಅಲ್ಲೇ ಪ್ರಥಮ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಹಲವಾರು ಪ್ರಥಮ ಚಿಕಿತ್ಸೆಯಲ್ಲೇ ಗುಣಮುಖವಾಗ್ತಾಯಿದ್ದಾರೆ. ಗುಣಮುಖವಾದಂಥ ಆಗದಂಥ ಸಂದರ್ಭದಲ್ಲಿ ಮಾತ್ರ ನಾವು ಪ್ರಾಣಪುರಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಲ್ಲ. ಸೊ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮತ್ತು ಇದು ನಮ್ಮ ಆರೋಗ್ಯ ಇಲಾಖೆಯ ಕುಟುಂಬದ DHO ಸರು, ಮತ್ತು ತಾಲೂಕಿನ ನಮ್ಮ ಡಾಕ್ಟರ್ ಆಶಾಲತಾರವರು, ಮತ್ತು ಇನ್ನೊಬ್ಬರು ಡಾಕ್ಟರ್ ಕುಮಾರ್ ಅವರು ಎಲ್ಲರೂ ಕೂಡ ತಂಡವಾಗಿ ವಿಸಿಟ್ ಮಾಡಿ ಎಲ್ಲರ ಮತ್ತು ನಮ್ಮ ತಾಲೂಕ್ ಪಂಚಾಯತಿಯ ಲೋಕೇಶ್ ಸರ್ ಅವರು ಎಲ್ಲರೂ ಕೂಡ ಬಂದು ಒಂದು ಪಂಚಾಯತಿಯ ಒಡನಾಟ ಮತ್ತು ಊರಿನ ಗ್ರಾಮಸ್ಥರು ಸೇರಿ ಅಲ್ಲಿ ಏನು ನಾವು ಮಾಡ್ಬೋದಂಥ ಜನಗಳಿಗೆ ಅವೇರ್ನೆಸ್ ಕೊಡಲಿಕ್ಕೆ ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶ ಪಾಲಿಸ್ಕೊಂಡು ನಾವು ಜನಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೊ ಯಾವುದೇ ರೀತಿ ತೊಂದರೆ ಅಂತೂ ಇಲ್ಲ. ನರೇಹಳ್ಳಿ ಗ್ರಾಮದಲ್ಲಿ ಒಂದು ಪರ ಅಂತ ಮಾಡಿದ್ದಾರೆ. ಆ ಪರ ಅಂತ ಮಾಡಿದಾಗ ಈಗ ಶುಕ್ರವಾರ ರಾತ್ರಿ ಊಟ ಮಾಡಿರೋದು. ಶನಿವಾರ ಬೆಳಗ್ಗೆಯಿಂದ ಕೆಲವರಿಗೆ ಹೊಟ್ಟೆ ನೋವು, ಭೇದಿ ಅಂತ ಶುರುವಾಗಿದೆ. ಅವರೆಲ್ಲರನ್ನೂ ನಿನ್ನೆ ಸ್ವಲ್ಪ ಜಾಸ್ತಿ ಕೇಸಸ್ ಅಂದಾಗ ಅವರೆಲ್ಲರನ್ನೂ ಪಾಂಡವಪುರ ಜನರಲ್ ಹಾಸ್ಪಿಟ್ಲಿಗೆ ಆ್ಯಂಬುಲೆನ್ಸ್ ಕಳಿಸಿ ಅಡ್ಮಿಷನ್ ಮಾಡಿದ್ವಿ. ಈಗ ಅಡ್ಮಿಷನ್ ಮಾಡಿ ಎಲ್ಲರೂ ಹುಷಾರಾಗಿದ್ದಾರೆ. ಅಲ್ಲೂ ತಾತ್ಕಾಲಿಕ ಆಸ್ಪತ್ರೆನ ಶುರು ಮಾಡಿದ್ದೀವಿ. ಅಲ್ಲೂ ರೋಗಿಗಳ ವಿಭಾಗದಲ್ಲಿ ನೋಡ್ತಾ ಇದ್ದಾರೆ ಪೇಷಂಟ್. ಅಲ್ಲಿ ಬೆಳಗ್ಗೆಯಿಂದ ಒಂದು ಪೇಷಂಟ್ 25-30 ಜನ ಪೇಷಂಟ್ ಬಂದಿದ್ದಾರೆ. ಅವಾಗ ಅಲ್ಲಿ ಯಾರೋ ಸೀರಿಯಸ್ ಇದ್ದರೆ ಅಲ್ಲಿ ಶಿಫ್ಟ್ ಮಾಡ್ತೀವಿ, ಇಲ್ಲ ಅಂದರೆ ಅಲ್ಲೇ ಡೇ ಕೇರ್ ಕೊಟ್ಟು ಮತ್ತು ಅಲ್ಲೆಲ್ಲ DHO ಅವರು ಬೆಳಗ್ಗೆ ವಿಸಿಟ್ ಮಾಡಿ ಎಲ್ಲ ಅವರ ಗೈಡೆನ್ಸ್ ಮೇಲೆ ನಾವೆಲ್ಲ ಕ್ರಮ ವಹಿಸೋದಕ್ಕೆ ಮಾಡ್ತಾಯಿದ್ದೀವಿ. ಅಲ್ಲಿಗೂ ವಾಟರ್ ಸ್ಯಾಂಪಲ್ಲು, ಫುಡ್ ಸ್ಯಾಂಪಲ್ಲು ಮತ್ತು ಸ್ಟೂಲ್ ಸ್ಯಾಂಪಲ್ನ ಎಲ್ಲ ಕಲೆಕ್ಟ್ ಮಾಡಿ ಆ ಮೂಲ ಕಾರಣದಿಂದ ಆಗಿದೆ ಅಂತ ಒಂದು ಪರಿಶೀಲನೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಏನು ಕಾರಣ ಅಂತ ಗೊತ್ತಿಲ್ಲ ಸರ್. ಕಾರಣ ಅನ್ನೋದಕ್ಕೆ ಅದೇ ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದು 3 ದಿನ ನೀರಿನ ಮೂಲದಿಂದ ಬಂದಿರ್ಬೋದು, ಫುಡ್ ಸ್ಯಾಂಪಲ್ಲು ಕಲೆಕ್ಟ್ ಮಾಡ್ತಾಯಿದ್ದೀವಿ, ಫುಡ್ಡಿಂದ ಬಂದಿರ್ಬೋದು, ಸ್ಟೂಲ್ ಸ್ಯಾಂಪಲ್ಲು ಕಲೆಕ್ಟ್ ಮಾಡಿದ್ವಿ. ಅದೇ ಇಲ್ಲಿ ಒಂದು 23 ಜನ ಅಡ್ಮಿಷನ್ ಆಗಿದೆ ರಾತ್ರಿಯಿಂದ. ಅಲ್ಲಿ ಒಂದು 30 ಜನಕ್ಕೆ ಔಟ್ ಪೇಷಂಟ್ ಅಷ್ಟೇ, ಅಂತ ತೀರಾ ಸೀರಿಯಸ್ ಯಾರು ಗಂಭೀರ ಯಾರು ಇಲ್ಲ. ಎಲ್ಲ ಸಣ್ಣ ಹೊಟ್ಟೆ ನೋವು, ಭೇದಿ ಆಗೋದು. ಪರ ಏನು ಮಾಡೋದು ಬೇಡ ಅಂತ DHO ಅವರು ಎಲ್ಲರ ಹತ್ರನೂ ಮಾತಾಡಿ PDO ಅವ್ರ ಹತ್ರನೂ ಎಲ್ಲ ಆದೇಶ. ಎಷ್ಟು ದಿನ ಮಾಡ್ತಾ ಇದ್ರು ಅವರು ಶುಕ್ರವಾರದಿಂದ ಮಾಡ್ತಾರೆ. ಶುಕ್ರವಾರ 6ನೇ ತಾರೀಕು ಹೊತ್ತು ಇತ್ತಂತೆ. ಈಗ DHO ಅವರ ಗೈಡೆನ್ಸ್ ಮೇಲೆ ಅದನ್ನು ಸದ್ಯಕ್ಕೆ ನಿಲ್ಲಿಸಿದೆ, ಸ್ಟಾಪ್ ಮಾಡಿದ್ದಾರೆ. ಬೆಳಿಗ್ಗೆಯಿಂದ ಹೊಟ್ಟೆ ನೋವು, ಬೇದಿ, ವಾಂತಿ, ಜ್ವರ ಎಲ್ಲ ಇತ್ತು. ಅದಕ್ಕೆ ಬೆಳಿಗ್ಗೆ ಬಂದು ಹಾಸ್ಪಿಟಲ್. ಗಂಡಸರು ಇಲ್ಲೇ ಮುಖ ಕಾಣ್ತಾ ಇಲ್ವ ಜೀವಂದು? ಅಷ್ಟು 10 ರೂಪಾಯಿ ಕಾಣ್ತಾನೆ ಇದೆ. ಮಗನೇ ಕಾಣ್ತಾ ಇದೆ. BP ಎಲ್ಲ ಕರೆಕ್ಟ್ ಆಗಿದೆ. ಎಷ್ಟೆಲ್ಲ ಊಟ ಮಾಡಿದ್ರಲ್ಲಿ? ಪರದಲ್ಲಿ ಎಷ್ಟು ದಿವಸ ಊಟ ಮಾಡಿದ್ರೆ? 2 ದಿನ.
ಅವರೆಕಾಳು ತಿಂದಿದ್ರಾ? ಮುದ್ದೆ ಸಾಂಬಾರಲ್ಲಿ